ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆ ಇದು. ಇವತ್ತಿನ ಕಾನ್ಸೆಪ್ಟ್ ಏನಂದರೆ ಎಸ್ಪೆಷಲಿ ಹೆಣ್ಮಕ್ಕಳಿಗೆ ಅಂದರೆ ಇಲ್ಲಿ ಗೃಹಿಣಿಯರಂದರೆ ಮದುವೆ ಆಗಿರ್ತಾರಲ್ಲ ಅಂಥವ್ರಿಗೆ. ಸೊ ಏನು ಇಷ್ಟು ಹೇಳ್ತಾ ಇದ್ದಾರೆ, ಏನಿರಬಹುದು ಅಂತ ಅನ್ಕೊಂತೀರಾ? ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಗೊತ್ತಿದ್ದು ಕೂಡ ತಪ್ಪುಗಳನ್ನ ಮಾಡ್ತಾ ಇರ್ತೀರಾ. ಸೊ ಎಚ್ಚರ ವಹಿಸಿ. ಅದು ಏನು ಅಂದರೆ, ನೀವು ಮಾಂಗಲ್ಯ ಧಾರಣೆ ಮಾಡ್ತೀರಾ. ಸ್ಟ್ರೈಟ್ ಪಾಯಿಂಟ್ಗೆ ಬಂದು ಹೇಳ್ತಾ ಇದ್ದೀನಿ. ಇಲ್ಲಿ ಲೆಂತಿ ವಿಡಿಯೋ ಅಂತೂ ಇರೋದಿಲ್ಲ, ಸ್ಕಿಪ್ ಮಾಡದೆ ನೋಡಿ ಮಾಹಿತಿಯನ್ನು ಗ್ಯಾದರ್ ಮಾಡ್ಕೊಳ್ಳಿ. ಸೊ ಮಾಂಗಲ್ಯದ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಮಾಂಗಲ್ಯ ಧಾರಣೆ ಮಾಡಿರ್ತೀರ, ಅದು ಕರಿಮಣಿ ಆಗಿರ್ಬೋದು, ಅರ್ಶಿಣ ದಾರ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಅಥವಾ ಗ್ಯಾರಂಟಿ ಚೈನ್ಗಳಂತಾರಲ್ಲ ಅಂಥದ್ರಲ್ಲಿ ಬೇಕಿದ್ರು ನೀವು ಹಾಕ್ಕೊಂಡಿರ್ಬೋದು. ಕೆಲವರು ಮಣಿಗಳು ಪೋಣಿಸ್ಕೊಂಡು ಸ್ವತಃ ಹಾಕ್ಕೊಂಡಿರ್ತಾರೆ. ಸೊ ಸ್ವತಃ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಧಾರಣೆ ಮಾಡೋ ಅಂದರೆ ನೀವು ಹಾಕ್ಕೊಳ್ಳೋ ಮಾಂಗಲ್ಯ ಏನಿರುತ್ತೆ, ಮಣಿಗಳಲ್ಲಿ ಪೋಣಿಸ್ಕೊಳಂಗಿದ್ರೆ ಅದು ನೀವೇ ನಿಮ್ಮ ಕೈ ಹಸ್ತಗಳಲ್ಲಿ ಪೋಣಿಸ್ಕೊಬೇಕು. ಓಕೆ, ಇಲ್ಲ ಅವರು ದಾಂಪತ್ಯ ಜೀವನ 20 ವರ್ಷ ಮೇಲ್ಪಟ್ಟಿರೋ ಮುತ್ತೈದುಗಳ ಕೈಯಲ್ಲಿ ನೀವು ಪೋಣಿಸ್ಕೊಬೇಕಾಗ್ತದೆ. ಅಂದರೆ ನಿಮ್ಮ ಅಮ್ಮಮ್ಮ, ಅಜ್ಜಿ ಅಂಥವ್ರು ಇರ್ತಾರಲ್ವ, ಮುತ್ತೈದೆಯರು ಇರ್ತಾರಲ್ಲ ಅಂಥವ್ರ ಕೈಯಲ್ಲಿ ಪೋಣಿಸ್ಕೊಬೇಕಾಗ್ತದೆ. ಯಾಕೆ ಅಂದರೆ ಸ್ವತಃ ಅವ್ರ ಕೈಗಳಿಂದ ಅವರು ಪೋಣಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಅದೂ ಸಹ ಅರ್ಶಿಣ ದಾರದಲ್ಲೇ ಪೋಣಿಸ್ಕೊಬೇಕು. ಓಕೆ, ಮತ್ತು ಈ ಪ್ಲಾಸ್ಟಿಕ್ ಥ್ರೆಡ್ ಬರುತ್ತೆ ಮಣಿಗಳನ್ನ ಪೋಣಿಸ್ಕೊಳ್ಳೋದಕ್ಕೆ, ಅದರಲ್ಲಿ ಹಾಕ್ಕೊತಾರೆ. ಎಸ್ಪೆಷಲಿ ನಾನು ಮಾಂಗಲ್ಯದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರೋದು ಯಾಕೆ ಅಂದರೆ, ಈ ಕೆಲವರು ಚೈನಲ್ಲಿ ಹಾಕ್ಕೊಳ್ಳುವಾಗ ಇಲ್ಲಿ ಕಂಬಿ ಹಾಕ್ಕೋತಾರೆ. ಅಂದರೆ ತಾಮ್ರದ ಕಂಬಿ, ರಾಗಿ ಕಂಬಿ ಬರುತ್ತಲ್ಲ, ಆಚಾರಿ ಶಾಪ್ಗೆ ಹೋಗ್ತಾರೆ, ಕಂಬಿನಲ್ಲಿ ಸುತ್ತಿಸ್ಕೊಂಡ್ಬಿಡ್ತಾರೆ. ಓಕೆ, ಕಂಬಿನಲ್ಲಿ ಸುತ್ತಿಸ್ಕೊಂಡ್ರೆ ನಿಮಗೆ ಅದು ಹಾಗೆ ಇರುತ್ತೆ, ಸ್ಟಿಕ್ಕಿ ಥರ, ಜೊತೆಗೆ ಹಾಗೆ ಹಾಕ್ಕೊಳಂಗಿಲ್ಲ. ನಮ್ಮ ಆಚಾರ ಮೊದಲು ಪುರಾಣ ಕಾಲಗಳಿಂದ ಬರ್ತಾ ಇದೆ ಮೇಡಮ್, ನಾವು ಹಾಗೆ ಹಾಕ್ಕೊತೀವಿ ಅಂದರೆ ಅದು ನಿಮಗೆ ಇಷ್ಟ. ಆದರೆ ಮಾಂಗಲ್ಯ ಧಾರಣೆ ಅನ್ನೋದು ಇಲ್ಲಿಂದ ಇಲ್ಲಿಗೆ. ಅಂದರೆ ನೀವು ತಾಳಿಗಳನ್ನ ಏನು ಪೋಣಿಸ್ತೀರಾ, ಇದು ನೀವು ಕರಿಮಣಿ ಹಾಕ್ಕೋಬೋದು, ಚೈನ್ ಹಾಕ್ಕೋಬೋದು, ಥ್ರೆಡ್ ಹಾಕ್ಕೋಬೋದು, ಗ್ಯಾರಂಟಿ ಚೈನ್ ಹಾಕ್ಕೋಬೋದು, ಅದು ನಿಮ್ಮ ಇಷ್ಟ. ನಾ ಹೇಳ್ತಾ ಇರೋದು ಈ ಪಾರ್ಟ್, ಇಲ್ಲಿಂದ ಇಲ್ಲಿಗೆ. ಅದಕ್ಕಂತಾನೆ ಇವತ್ತು ನಿಮ್ಗೆ ಅರ್ಥ ಆಗಲಿ ಅಂತಾನೆ ನಾನು ಡಿಸ್ಪ್ಲೇ ಮಾಡ್ತಾ ಹೇಳ್ತಾ ಇದ್ದೀನಿ, ತೋರಿಸ್ಬಾರ್ದು. ಆದರೂ ಸಹ ವಿಡಿಯೋ ಪರ್ಪಸ್ ನಿಮಗೆ ಅರ್ಥ ಆಗಲಿ ಅಂತ ನಾನು ತೋರಿಸ್ತಾ ಹೇಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಏನು ಹಾಕ್ಕೋಬೇಕಂದ್ರೆ, ಎಲ್ಲೋ ಥ್ರೆಡ್ ಅಂದರೆ ಅರಿಶಿಣ ಥ್ರೆಡ್, ಬಿಳಿ ಥ್ರೆಡ್ ತಗೊಂಡು ಅದಕ್ಕೆ ನೀವೇ ಅರಿಶಿನ ಬಳಿದು ನಿಮ್ಮ ಕೈ ಹಸ್ತಗಳಿಂದ, ನಿಮ್ಮ ಕೈಯಾರೆ 11 ಎಳೆ ತಗೋಬೇಕು. ಅಥವಾ ದಪ್ಪ ಇರೋ ಥ್ರೆಡ್ ತಗೊಳಂಗಿದ್ರೆ 5 ಎಳೆ ಅಥವಾ 3 ಎಳೆ ಅಥವಾ 21 ಇಷ್ಟು ಎಳೆ ನೀವು ತಗೊಂಡು ಅಷ್ಟುದ್ದಕ್ಕೆ ಅರಿಶಿನ ಬಳಿದ್ಬಿಟ್ಟು ಚೆನ್ನಾಗಿ ಆ ಮಣಿಗಳೇನಿರುತ್ತೋ ಅವೆಲ್ಲ ಪೋಣಿಸ್ಕೋಬೇಕು. ನಿಮ್ಮ ಕೈಗಳಿಂದ ಮಾತ್ರ ನೀವು ಪೋಣಿಸ್ಕೊಬೇಕು. ಅಥವಾ ಹೇಳದ್ನಲ್ಲ, 20-25 ವರ್ಷ ಮೇಲ್ಪಟ್ಟಿರೋ ಮುತ್ತೈದರು, ಅಂದರೆ ದಾಂಪತ್ಯ ಜೀವನದಲ್ಲಿ 20-25 ವರ್ಷ ಮೇಲ್ಪಟ್ಟಿರೋರು. ಏಜಲ್ಲಿ 25-30 ಅಂತ ಹೇಳ್ತಾ ಇಲ್ಲ ನಾನು. ದಾಂಪತ್ಯ ಜೀವನದಲ್ಲಿ 20-25-30 ಈ ರೀತಿ ಸೀನಿಯರ್ ಆಗಿರ್ತಾರಲ್ಲ ಅಂಥವ್ರ ಕೈಯಲ್ಲಿ ಪೋಣಿಸ್ಕೊಬೇಕು. ಯಾಕಂದರೆ ಸ್ಟಾರ್ಟಿಂಗ್ ಎಲ್ರಿಗೂ ಗೊತ್ತಿರೋದಿಲ್ಲ ಹೇಗೆ ಪೋಣಿಸ್ಕೋಬೇಕು ಏನು ಅಂತ. ಅಂಥ ಟೈಮ್ಗಳಲ್ಲಿ ಹಿರಿಯರ ಸಹಾಯ ತಗೋಬಹುದು. ಮತ್ತೆ ನೀವು ಪೋಣಿಸ್ಕೊಳ್ಳೋವಾಗ, ಸಪೋಸ್ ನೀವು ಮಣಿಗಳು ವರ್ಷಕ್ಕೊಮ್ಮೆ ಬದಲಾಯಿಸೋದು ಈ ರೀತಿ ಮಾಡಂಗಿದ್ರೆ ನಿಮ್ಮ ಕೈಗಳಲ್ಲೇ ನೀವು ಪೋಣಿಸ್ಕೊಬೇಕು. ರಿಪೀಟ್ ಮಾಡ್ತಾ ಇದ್ದೀನಿ, ಇದು ನಿಮ್ಮ ಕೈಗಳಲ್ಲೇ ನೀವು ಪೋಣಿಸ್ಕೋಬೇಕು. ಯಾಕೆ ಅಂದರೆ ಅದು ನಮಗೆ ಸಂಬಂಧಪಟ್ಟಿರೋದು, ನಮ್ಮ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿರೋದು. ಸೊ ದಾಂಪತ್ಯ ಅನ್ನೋದು ನಾವು ಜೀವನ ಮಾಡುವಂಥದ್ದು. ಸೊ ನಮ್ಮ ಕೈಗಳಲ್ಲಿ ನಾವು ಸ್ವತಃ ಅದನ್ನು ಪ್ರಿಪೇರ್ ಮಾಡ್ಕೊಬೇಕು. ಥ್ರೆಡನ್ನು ಅಷ್ಟೇ ನಿಮ್ಮ ಕೈಗಳಿಂದ ನೀವು ಅರಿಶಿನ ಬಳಿದು ಅದನ್ನು ನೀವು ಪೋಣಿಸ್ಕೊಬೇಕು. ಸೊ ಮತ್ತೆ ಇದನ್ನು ಎಷ್ಟು ದಿನಕ್ಕೆ ರಿಪ್ಲೇಸ್ ಮಾಡ್ಕೋಬೋದು ಅಂದರೆ, ವರ್ಷಕ್ಕೊಮ್ಮೆ ಬೇಕಿದ್ರು ನೀವು ರಿಪ್ಲೇಸ್ ಮಾಡ್ಕೋಬೋದು ಆ ಥ್ರೆಡ್ನ. ಅದು ಹಾಳಾಗಿರೋ ಥ್ರೆಡ್ ಏನಿರುತ್ತೆ ಅದನ್ನು ಅರಿಶಿನ ಕಂಬು ಅನ್ನೋದು ಕಟ್ಕೊಂಡು ಅದನ್ನು ತೆಗೆದು ಮತ್ತೆ ಪೋಣಿಸ್ಕೊಬೇಕಾಗ್ತದೆ. ಎಂಟಿ ಕತ್ತಲ್ಲಿ ಇರಬಾರ್ದು. ಓಕೆ, ಅರಿಶಿನ ದಾರದಲ್ಲಿ ದಾರ ಹಾಕ್ಕೊಂಡು ಅದನ್ನು ತೆಗೆದು ಪೋಣಿಸ್ಕೊಬೇಕಾಗ್ತದೆ. ಇದು ಎಲ್ರಿಗೂ ಗೊತ್ತಿರೋದೇ, ಆದರೂ ಎಡುತ್ತಾ ಇರ್ತೀರಾ. ಯಾವ ವಿಷಯದಲ್ಲಿ? ಇಲ್ಲಿಂದ ಇಲ್ಲಿಗೆ ಕಂಬಿ ಹಾಕ್ಕೊಳ್ಳೋ ವಿಷಯದಲ್ಲಿ ಇಲ್ಲಿಂದ ಇಲ್ಲಿಗೆ ಕಂಬಿ ಹಾಕ್ಕೊಂಡ್ಬಿಡ್ತಾರೆ, ನೀಟಾಗಿರುತ್ತೆ ಅಂತ. ಸೊ ಹಾಗಾಗಿ ಮತ್ತೆ ಇಲ್ಲಿ ಇನ್ನೊಂದು ಎಡು ಮಾಡಬಾರ್ದು, ಒಂದಕ್ಕೊಂದು ತಾಳಿ ಇಲ್ಲಿ ಅಂಟ್ಕೊಬಾರ್ದು. ಅದು ಗೊತ್ತೇ ಇರ್ತದೆ, ಸುಮಾರು ಜನಕ್ಕೆ ಗೊತ್ತಿರ್ತದೆ. ಈಗ ಲೇಟೆಸ್ಟ್ ಟ್ರೆಂಡಿ ಪೀಪಲ್ಸ್ಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ,
ಓಕೆ. ಅದು ಒಂದಕ್ಕೊಂದು ತಾಳಿ ಅನ್ನೋದು ಟಚ್ ಆಗಬಾರ್ದು. ಸೊ ಇನ್ ಬಿಟ್ವೀನ್ ನಾವು ಬೀಡ್ಸ್ ಅಂತೂ ಹಾಕ್ತೀವಲ್ಲ, ಅದು ಚಿನ್ನದ ಬೀಡ್ಸ್ ಆಗಿರ್ಬೋದು, ಕರಿಮಣಿ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು ಮೈನ್ ತಾಳಿಗೆ. ಅಂದರೆ ನಮ್ಗೆ ಒಂದೇ ಇದೆ ಎರಡೇ ಇದೆ ಅಂದ್ರೂ ನೀವು ಕರಿಮಣಿ ನಿಮ್ಮ ಪದ್ಧತಿ ಏನಿದೆಯೋ ಅದರಲ್ಲಿ ನೋಡಿಕೊಂಡು ಕರಿಮಣಿ ಅಂತೂ ಒಂದೆರಡು ಹಾಕ್ಕೊಳ್ಳಿ. ಮತ್ತು ಅವಳ ಮತ್ತು ಮುತ್ತಿಂದು ಮಣಿ ಬರುತ್ತೆ, ಅದು ಕೂಡ ಹಾಕ್ಕೋಬೋದು. ಸೊ ಈ ರೀತಿ ಹಾಕ್ಕೊಬೇಕು. ಈ ಮಾಹಿತಿ 4 ಜನಕ್ಕೆ ಕಂಪಲ್ಸರಿ ಶೇರ್ ಮಾಡಿ. ಯಾಕಂದರೆ ಮದುವೆ ಆಗಿರೋ ಒಂದು ಗೃಹಿಣಿಯರು ಯಾರೆಲ್ಲ ಇರ್ತಾರೋ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಖಂಡಿತ ಶೇರ್ ಮಾಡ್ಕೊಳ್ಳಿ. ಅದು ನೀವು ಗುರುವಾರ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಗುರುವಾರ ಅರಿಶಿಣಕ್ಕೆ ಸಂಬಂಧಪಟ್ಟಿರೋದು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಅವತ್ತು ಲಕ್ಷ್ಮೀ ವಾರ ಅಂತ ಕೂಡ ಹೇಳ್ತಾರೆ. ಸೌಭಾಗ್ಯಕ್ಕೆ ಚಿಹ್ನೆ ಲಕ್ಷ್ಮಿ ಅಲ್ವಾ. ಸೊ ಹಾಗಾಗಿ ಗುರುವಾರ ನೀವು ಪೋಣಿಸ್ಕೊಂಡ್ರೆ ಒಳ್ಳೆಯದು. ಬೇರೆ ದಿನಗಳು ಅದು ನಿಮ್ಗೆ ಆಪ್ಷನ್, ಮಂಡೇ ಮತ್ತು ಇತ್ಯಾದಿ. ಬಟ್ ಶುಕ್ರವಾರ ಮಾಡ್ಕೋಬಾರ್ದು, ಮಂಗಳವಾರ ಮಾಡ್ಕೋಬಾರ್ದು, ಇದು ಎಲ್ರಿಗೂ ಗೊತ್ತಿರೋದೆ. ಸೊ ಗ್ಯಾಪ್ ಇರಬಾರ್ದು ಅನ್ನೋದು ಕೂಡ ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಒಂದು ತಾಳಿಗೆ ಇನ್ನೊಂದು ತಾಳಿಗೆ ಮಧ್ಯದಲ್ಲಿ ಗ್ಯಾಪ್ ಅನ್ನೋದು ಇರಲೇಬೇಕು. ಸೊ ಹಾಗಾಗಿ ಆ ಮಣಿಗಳನ್ನ ಹಾಕೋದು ಇರುತ್ತೆ. ಅದು ನಿಮ್ಮ ಮನೆತನದಲ್ಲಿ ಯಾವ ಬೀಡ್ಸ್ ಇರುತ್ತೋ ಅದನ್ನೇ ಹಾಕ್ಕೊಳ್ಳಿ. ಓಕೆ. ಮತ್ತು ಇಷ್ಟೇ ಹಾಕ್ಕೊಬೇಕಾ ಅಷ್ಟೇ ಹಾಕ್ಕೊಬೇಕಾ ಅಂತಲ್ಲ, ನಿಮ್ಮ ಮನೆಗಳಲ್ಲಿ ಎಷ್ಟಿರುತ್ತೋ ಅಷ್ಟೇ ತಾಳಿ ಹಾಕ್ಕೊಳ್ಳಿ. ಆದರೆ ಹಾಕ್ಕೊಳ್ಳೋದು ಮಾತ್ರ ಇಲ್ಲಿಂದ ಇಲ್ಲಿಗೆ ಥ್ರೆಡ್ಡಲ್ಲಿ ಹಾಕ್ಕೊಬೇಕು. ಮತ್ತು ಬಳೆಗಳ ವಿಷಯದಲ್ಲಿ ನಾನು ಇದಕ್ಕೆ ಮೊದಲೇ ವಿಡಿಯೋ ಮಾಡಿದ್ದೀನಿ. ಕಲರ್ ನನ್ನ ಫೇವ್ರೆಟ್ ಕಲರ್, ಅದು ಡ್ರೆಸ್ ಮ್ಯಾಚಿಂಗ್ ಪರ್ಪಸ್ಗೆ ಹಾಕ್ಕೊಳ್ಳೋದು ಮಸ್ಟ್ ಆ್ಯಂಡ್ ಶುಡ್. ಯಾವುದೋ ರೇರ್ ಫಂಕ್ಷನ್ಗಳಲ್ಲಿ ನಾವು ಫುಲ್ ಸೆಟ್ ಹಾಕ್ಕೊತೀವಿ ಅಂದರೆ ನೋ ಪ್ರಾಬ್ಲಮ್. ಬಟ್ ಡೈಲಿ ಯೂಸ್ ಮಾಡೋ ಅಂಥ ಬಳೆಗಳು ಗ್ರೀನ್ ಹಾಕ್ತಾರೆ ಜಾಸ್ತಿ ಜನ. ಗ್ರೀನ್ ಹಾಕಬಾರ್ದು. ಗ್ರೀನು ಹಾಕಿದ್ರು ಕೂಡ ರೆಡ್ ಮಿಕ್ಸ್ ಮಾಡಿ ಹಾಕ್ಕೊಬೇಕು. ಇಲ್ಲ ನಾನು ಬರೀ ಸಿಂಗಲ್ ಕಲರ್ ಚೂಸ್ ಮಾಡ್ಕೊತೀನಿ ಅಂದರೆ ಬ್ರೌನಿಶ್ ಅಥವಾ ರೆಡ್ ಕಲರ್ ಬಳೆಗಳು ಮಾತ್ರ ಹಾಕ್ಕೊಬೇಕು. ಗೃಹಿಣಿಯರು ಎಚ್ಚರ ವಹಿಸಿ, ಇವತ್ತು ನಿಮಗೋಸ್ಕರ ಈ ಕಾನ್ಸೆಪ್ಟ್. ಓಕೆ. ರೆಡ್ ಬಳೆಗಳು ಹಾಕ್ಕೋಬೇಕು. ಕೆಂಪು ಅಥವಾ ಮೆರೂನ್ ರೆಡ್ ಈ ರೀತಿ ಬಂದಿರುತ್ತಲ್ಲ ಆ ಬಳೆಗಳು ಹಾಕ್ಕೊಬೇಕು ನೀವು ಡೈಲಿ ಯೂಸ್ ಪರ್ಪಸ್ಗೆ ಯೂಸ್ ಮಾಡೋದ್ರಾದ್ರೆ. ಇಲ್ಲ ನನಗೆ ಗ್ರೀನು ಇಷ್ಟ ಅಂದರೆ ಎರಡೂ ಸೇರಿಸಿ ಹಾಕ್ಕೊಳ್ಳಿ, ಬರೀ ಗ್ರೀನ್ ಹಾಕ್ಕೊಳ್ಳಂಗಿಲ್ಲ. ಈ ರೀತಿ. ಮತ್ತು ಕಲರ್ ಹಾಕೋದು ಅದು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಗಾಜಿನ ಬಳೆ ಅಂತೂ ಹಾಕ್ಕೊಳ್ಳಿ. ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಿ. ಆರ್ಟಿಫಿಷಿಯಲ್ ಬ್ಯಾಂಗಲ್ಸು ಅಷ್ಟೇ ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಗೆ ಆಗುತ್ತಾ ಚಿನ್ನದ ಹಾಕ್ಕೋಬೋದು, ಒಂದೆರಡು ಚಿನ್ನದ ಹಾಕ್ಕೊಂಡ್ರು ಕೂಡ ಗಾಜಿನ ಬಳೆ ಹಾಕ್ಕೋಬೇಕು. ಗಾಜಿನ ಬಳೆನೇ ಹಾಕ್ಕೊಬೇಕು. ಅದರಲ್ಲಿ ಮೆರೂನ್ ರೆಡ್. ಇದಕ್ಕೆ ಮೊದಲು ಕೂಡ ನಾನು ಈ ವಿಡಿಯೋ ಡಿಸ್ಕಸ್ ಮಾಡಿದ್ದೀನಿ ಬ್ಯಾಂಗಲ್ಸ್ ಬಗ್ಗೆ. ಬಟ್ ತಾಳಿ ಬಗ್ಗೆ ಇವತ್ತೇ ನಾ ಹೇಳ್ತಾ ಇರೋದು. ಸೊ ಹಾಗಾಗಿ ಎಚ್ಚರ ವಹಿಸಿ. ಗುರುವಾರ. ಸೊ ನಿಮಗೆ ಅರಿಶಿಣಕ್ಕೆ ಸಂಬಂಧಪಟ್ಟಿರೋ ಮಾಹಿತಿ ನಾನು ತಿಳಿಸಿದ್ದೀನಿ ಇಲ್ಲಿ. ಸೊ ಹಾಗಾಗಿ ನೀವು ಚಿನ್ನದ ತಾಳಿ ಹಾಕ್ಕೊಂಡ್ರು ಪರವಾಗಿಲ್ಲ, ಕರಿಮಣಿ ಸರ ಹಾಕ್ಕೊಂಡ್ರು ಪರವಾಗಿಲ್ಲ, ಆರ್ಟಿಫಿಷಿಯಲ್ ಹಾಕ್ಕೊಂಡ್ರು ಅದು ನಿಮಗೆ ಸೇರಿದ್ದು. ಆದರೆ ಇಲ್ಲಿಂದ ಇಲ್ಲಿಗೆ ಮಾತ್ರ ಕಂಬಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ರೀಸನ್ ಏನು ಅಂತ ಕೇಳಬಾರ್ದು. ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಅರಿಶಿಣ ಥ್ರೆಡ್ ಹಾಕಬೇಕು. ಯಾಕಂದರೆ ನಾವು ಸುತ್ತಲೂ ಅರಿಶಿಣ ಥ್ರೆಡ್ ಕೆಲವರು ಹಾಕಕ್ಕೆ ಇಷ್ಟಪಡಲ್ಲ. ಮಾಂಗಲ್ಯ ಧಾರಣೆ ಮಾಡೋದು ಅರಿಶಿಣ ಥ್ರೆಡ್ಡಲ್ಲೇ. ಸೊ ಅಟ್ಲೀಸ್ಟ್ ಇಲ್ಲಿವರೆಗೂ ಮಾಂಗಲ್ಯಗಳು ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಆದರೂ ಅರಿಶಿಣ ಥ್ರೆಡ್ ಹಾಕ್ಕೊಬೇಕು. ಅದೇ ಇದರ ಒಂದು ಪರಮಾರ್ಥ. ಓಕೆನಾ. ಅರಿಶಿಣ ಥ್ರೆಡ್ಡಲ್ಲೇ ಇರಬೇಕು ಮಾಂಗಲ್ಯ ಅನ್ನೋದು. ನಾನು ಫುಲ್ ಟೋಟಲು ಏನು ಥ್ರೆಡ್ಡಲ್ಲೇ ಹಾಕ್ಕೊತೀನಿ ಅಂದರೆ ಇನ್ನೂ ಒಳ್ಳೆಯದು. ಓಕೆ. ಅದನ್ನು ಆ ಥ್ರೆಡ್ಡನ್ನು ಅಷ್ಟೇ ಬೆಳ್ಳಕ್ಕಾಗೋವರೆಗೂ ಬಿಡಬಾರ್ದು. ಮತ್ತು ಅದನ್ನು ರೀಪ್ಲೇಸ್ ಮಾಡ್ತಾಯಿರಿ. ಅದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ನೋಡ್ಕೊಳ್ಳಿ. ಚೇಂಜಸ್, ಕಲರ್ ಚೇಂಜ್ ಅಂತೂ ಆಗ್ತಾ ಇರುತ್ತಲ್ವ, ನೀವು ಗಮನಿಸ್ತೀರ. ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಒಳ್ಳೆ ದಿನ ನೋಡ್ಕೊಂಡು ಚೇಂಜ್ ಮಾಡ್ಕೊಳ್ಳಿ. ಅರಿಶಿಣ ಕೊಂಬು ಕಟ್ಕೊಂಡೆ ಅದನ್ನು ರೀಪ್ಲೇಸ್ ಮಾಡ್ಕೊಬೇಕು ಮತ್ತೆ ತಾಳಿ ಪೋಣಿಸ್ಕೊಳ್ಳೋದಂತೂ. ಸೊ ಈ ಮಾಹಿತಿ ನಮ್ಗೆ ಗೊತ್ತಿರೋದೆ. ನೀವು ಮತ್ತೆ ರಿಪೀಟ್ ಮಾಡ್ತಿದ್ದೀರಾ ಅಂದ್ರೂ ಸಹ ಈ ಒಂದು ಮಾಹಿತಿ ಯಾರಿಗೂ ಗೊತ್ತಿರೋದಿಲ್ಲ. ಯಾರಿಗೋ ಕೆಲವರಿಗೆ ಗೊತ್ತಿರುತ್ತೆ. ಕಂಬಿಗಳಲ್ಲಿ ಹಾಕ್ಕೊಳ್ಳೋಂಗಿಲ್ಲ. ಅದು ಚಿನ್ನದ ಕಂಬಿ ಆದರೂ ಪರವಾಗಿಲ್ಲ, ಬೆಳ್ಳಿ ಕಂಬಿ ಆಗಿದ್ರೂ ಪರವಾಗಿಲ್ಲ, ತಾಮ್ರದಾದ್ರೂ ಪರವಾಗಿಲ್ಲ, ಬೇರೆ ರಾಗಿ ಕಂಬಿ ಅಂತಾರಲ್ಲ ಅದು ಹಾಕಿದ್ರೂ ಪರವಾಗಿಲ್ಲ. ಕಂಬಿಗಳಲ್ಲಿ ಹಾಕಬಾರ್ದು ಇಲ್ಲಿಂದ ಇಲ್ಲಿಗೆ. ಮತ್ತೆ ಮೇಡಮ್ ಹೇಳ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಚಿನ್ನದ ಸರ ಕೇಳಬಾರ್ದು ಅಂತಿದ್ದಾರೆ ಅಂತಲ್ಲ. ನಾನು ಇಲ್ಲಿಂದ ಇಲ್ಲಿಗೆ ಹೇಳ್ತಾ ಇಲ್ಲ, ಇಲ್ಲಿಂದ ಇಲ್ಲಿಗೆ ಥ್ರೆಡ್ಡೇ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಕ್ಲಿಯರ್ ಆಗಿರಲಿ. ತಾಳಿಗಳು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಥ್ರೆಡ್ಡಲ್ಲೇ ಪೋಣಿಸ್ಕೊಳ್ಳಿ. ಸ್ವತಃ ನಿಮ್ಮ ಕೈಗಳಲ್ಲಿ ಪೋಣಿಸ್ಕೊಂಡ್ರೆ ಇನ್ನೂ ಒಳ್ಳೇದು. 11 ಅಥವಾ 21 ಅಥವಾ 3 ದಪ್ಪದ ದಾರ ಆದರೆ 3, 5 ಈ ರೀತಿ ಇರಬೇಕು. ಸೊ ಇದೇ ಇವತ್ತಿನ ಮಾಹಿತಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, 4 ಜನಕ್ಕೆ ಖಂಡಿತ ಶೇರ್ ಮಾಡಿ. ಹೆಣ್ಮಕ್ಳಿಗೆ, ಗೃಹಿಣಿಯರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.